ಈ ವ್ಲಾಗ್ ಮಂಡ್ಯದ್ದಾಗಿರುತ್ತೆ, ಸೊ ಎಂಜಾಯ್ ಮಾಡಿ. ಮಾರ್ನಿಂಗ್ ಎಲ್ಲರಿಗೂ. ಸೊ ಇವತ್ತು ಬೇಗ ಹಾಲು ಹಾಕಬೇಕಾದ ಕಾರಣದಿಂದ ಬೆಳಿಗ್ಗೆ ಟೈಮ್ ಎಷ್ಟಾಗಿದೆ ನೋಡ್ರಲ್ಲ, 2:30 ಎದ್ದಿದ್ದೀವಿ. ಸೊ ಕಾಫಿ ಮಾಡಿಕೊಂಡು ಕಾಫಿ ಕುಡಿಬೇಕು. ನೆಕ್ಸ್ಟ್ ಹಾಲು ಎದ್ದಿದ್ದರಿಂದ ಸೊ ಹಾಲು ಹಾಕಿ ನಾನು ಬೆಳಗ್ಗೆ ಹೊಂಟಿದ್ದೆ ಸೀದಾ ಹುಬ್ಳಿ ಕಡೆ. ನಂದು ಅಡ್ಮಿಷನ್ ಮಾಡಿತ್ತು, ಹಾಗಾಗಿ ಅಡ್ಮಿಷನ್ಗೆ ಹೋಗುವಾಗ ಸೀದಾ ಮಲ್ಗಟ್ಟೆ ಆಂಜನೇಯನ ದರ್ಶನ ಮಾಡ್ಕೊಂಡು ನಮ್ಮ ಮಾವ ಟಿಫನ್ ಮಾಡಿದ್ದಿಲ್ಲ, ಹಾಗೆ ಟಿಫನ್ ಮಾಡೋಕೆ ನಿಂತಾಗ ಇಲ್ಲಿ ನಮ್ಮ ಮಾವನ ರಿಯಾಕ್ಷನ್ ನೋಡಿ. ಎಲ್ಲೆಲ್ಲ ಅಡ್ಡಾಡಿದ್ ಗೊತ್ತಾನ? ಎಲ್ಲ ಅಡ್ಡಾಡಿದ್ವಿ. ಆಸ್ಪತ್ರೆಗೆ. ಅದಕ್ಕೆ ಸುಮ್ಮನೆ ಅಲ್ಲಿ ಹೋದೆ ನಮ್ಮ ಫ್ರೆಂಡ್ ಹತ್ತಲ್ಲ, ಇಲ್ಲಿ ಬಂದೆ ಇದರ ಹತ್ತಲ್ಲ ಕೂರ್ತಿರ್ತಾರ ಅಲ್ಲಿ ಕೂತ್ಕೊಂಡೆ, ಅಲ್ಲಿ ಬೇಜಾರ ಅಂತಾರೆ. ಅಲ್ಲಿಂದ ಸೀದಾ ಲೈಬ್ರರಿ ಬಂದ, ಅದು ಓಪನ್ ಆಯ್ತು ಅಂತ ಅದು ಓಪನ್ ಆಗಿತ್ತು. ಇಲ್ಲಿ ನೋಡ್ರಿ ನಮ್ಮ ಮಾವ ಮಕ ಹೆಂಗೆ ಐತಿ ಇವತ್ತು. ಬೆಳಿಗ್ಗೆ 7:30 ಹೋದಂದು 9:30 ಬಂದ್ಬಿಡಿ ಇವತ್ತು. ಗಾಯಸ್ ಭಾಳ ಮೋಸ ಮಾಡ್ತಾನೆ ಗಾಯಸ್, ಟೈಮಿಂಗ್ ಕವರ್ ಮಾಡಲ್ಲ. ಇದು ಮಂಗಳವಾರದ ವ್ಲಾಗ್ ಆಗಿರುತ್ತೆ. ಸೊ ಇದರಲ್ಲಿ ನಾವು ಮಂಗಳವಾರ ಹೊಳಿ ಪೂಜೆ ಅಂದರೆ ಗಂಗಾ ಮಾತೆ ಪೂಜೆ ಮಾಡ್ತಿದ್ವಿ. ನಾನು ನಮ್ಮ ತಂಗಿ ಹೋಗಿದ್ವಿ ಗಂಗೆ ಪೂಜೆ ಮಾಡ್ಕೊಂಡು. ಸೀದಾ ನಾನು ಮತ್ತು ನಮ್ಮ ತಂಗಿ ಹೋಗಿದ್ದು ನಮ್ಮೂರ ಆಂಜನೇಯನ ದೇವಸ್ಥಾನಕ್ಕೆ. ಹಬ್ಬ ಇದ್ದಿದ್ದರಿಂದ ಆಂಜನೇಯನಿಗೆ ಬೆಳ್ಳಿ ಸಾಮಾನು ಹಾಕಿದ್ರು. ಎಲ್ಲ ನಮಸ್ಕಾರ ಮಾಡ್ಕೊಂಡು ದೇವಸ್ಥಾನ ನೋಡ್ಕೊಂಡು ನಾನು ನಮ್ಮ ಹಿರೇಮಠ, ಇದು ಅಂದರೆ ನಮ್ಮ ಹಳೆ ಮಠಕ್ಕೆ ಬಂದು ಅಲ್ಲಿ ನಮಸ್ಕಾರ ಮಾಡ್ಕೊಂಡು ಮನೆ ಕಡೆ ನಾನು ನಮ್ಮ ತಂಗಿ ಹೊಂಟಿವಿ. ಸೊ ಇವತ್ತಿಗೆ ಎಷ್ಟೇ ಬ್ಲಾಗ್. ಟೀ ಕುಡಿಯೋದಕ್ಕೆ ನಿಂತಾಗ ಏನಾಯಿತು ನೀವೇ ನೋಡಿ. ಎಲ್ಲರಿಗೂ ನಮಸ್ಕಾರ. ಪ್ರೀವಿಯಸ್ ಬ್ಲಾಗಲ್ಲಿ ಹೇಳ್ದಂಗೆ ನಾನು ಹುಬ್ಳಿ ಕಡೆ ಹೊಂಟಿದ್ದೆ. ಆಂಜನೇಯ ನಮಸ್ಕಾರ ಮಾಡ್ಕೊಂಡು ಮುಂದಿಗೆ ಟಿಫನ್ ಮಾಡಿದೆ. ಅಲ್ಲಿ ನಮ್ಮ ಅಮ್ಮ ನೆಕ್ಸ್ಟು ಗದಗ ಹತ್ರ ಟೀ ಕುಡಿಯೋಣ ಅಂತ ತರಬಿದ್ದಾಗ ಏನಿಲ್ಲ ಗಾಯ್ಸ್, ಹೆಲ್ಮೆಟ್ ಬಿದ್ದಿತ್ತು. ಹೆಲ್ಮೆಟ್ನ ತಗೊಂಡು ಹುಬ್ಳಿ ಕಡೆ ಹೊಂಟ್ವಿ. ಸೊ 2 ವೀಲರ್ ಆಗಿದ್ದರಿಂದ ಯಾವುದೇ ಟೂಲ್ ಕಟ್ಟೋಂಗಿಲ್ಲ, ಹಾಗಾಗಿ ಫುಲ್ ಎಂಜಾಯ್ ಮಾಡ್ಕೊತ ಹುಬ್ಳಿ ಕಡೆ ಹೋಗುವಾಗ ಅಲ್ಲೇ ಅಣ್ಣಿಗೇರಿ ಹತ್ರ ರೋಡ್ ಕಾಮಗಾರಿ ನಡೆದಿದೆ. ಸೊ ಸ್ವಲ್ಪ ಹುಷಾರಿನ ಹೋಗೋರು ಅದನ್ನ ನೋಡ್ಕೊಂಡು ಸೀದಾ ಹುಬ್ಳಿ ಎಂಟ್ರಿ ಆದ್ವಿ. ಅಲ್ಲಿಂದ ಫಸ್ಟ್ ನಾವು ಹೋಗಿದ್ದು ನಮ್ಮ ಕಾಲೇಜ್ ಕಡೆ. ಸೊ ನಮ್ಮ ಕಾಲೇಜ್ ನೋಡಿ, ಸೊ ಈಗ ನಮ್ಮ ಕಾಲೇಜ್ ಹೊರಗಡೆ ತೋರಿಸಲಿಲ್ಲ, ಗಾಡಿ ನಾನು ಡ್ರೈವರ್ ಇದ್ದೆ. ಸೊ ಇದು ಆಮೇಲೆ ಫಾರಮ್ಸ್ ಎಲ್ಲ ಇಸ್ಕೊಂಡು ನಾವು ಹೋಗಿದ್ದು ಜೆರಾಕ್ಸ್ ಅಂಗಡಿಗೆ. ಅಲ್ಲಿಂದ ಅಲ್ಲೆಲ್ಲ ಫಾರಮ್ಸ್ ಎಲ್ಲ ಫಿಲ್ ಮಾಡಿಕೊಂಡು ಅಲ್ಲೇ ಆನ್ಲೈನಲ್ಲಿ ಫೀಸ್ ಪೇ ಮಾಡಿ ರೂಮ್ಸ್ ಎಲ್ಲ ನೋಡೋಣ ಅಂತ ಬಂದ್ವಿ. ಕಷ್ಟಪಟ್ಟು ಇದು ಮಾಡ್ತಿದ್ದು ಮಳೆ ಬಂತು. ಸೊ ಮಳೆ ಬಂದ್ಬಿಟ್ಟು ಇವತ್ತು ಅಂತ ಅಡ್ಮಿಷನ್ ಆಯಿತು. ಆ ದಿನ ಕ್ಲಾಸಸ್ ಇರಲಿಲ್ಲ, ಹಾಗಾಗಿ ರೂಮೆಲ್ಲ ಬೀಗ ಹಾಕಿದ್ರು. ನೆಕ್ಸ್ಟ್ ವಿಡಿಯೋದಲ್ಲಿ ನಮ್ಮ ಯೂನಿವರ್ಸಿಟಿನ ಹೊರಗಡೆಯಿಂದ ತೋರಿಸ್ತೀನಿ ನಿಮಗೆ. ಇಲ್ಲಿ ಬಿಲ್ಡಿಂಗ್ ತೋರಿಸ್ತೀನಿ ಒಂದು ನಿಮಿಷ. ಕ್ಲಾಸಸ್ ಎಲ್ಲ ಲಾಕ್ ಮಾಡಿದ್ರು. ಆಯಿತು, ಆಮೇಲೆ ಸೊ ಅಂತೂ ಇಂತೂ ಅಡ್ಮಿಷನ್ ಆಯ್ತು. ಇಲ್ಲಿ ನಿಮಗೆ ಇಲ್ಲಿ ಬಿಲ್ಡಿಂಗ್ ತೋರಿಸ್ತೀನಿ ಒಂದು ನಿಮಿಷ. KSLU's ಲಾ ಸ್ಕೂಲ್. ಹಂಗಿದೆ ನೋಡಿ ಕ್ಯಾಂಪಸ್. ಸೆಪ್ಟೆಂಬರ್ಗೆ ಅಂತ ಹೇಳಿದ್ದಾರೆ. ನನಗೆ ನಾವು ಬೆಳಗ್ಗೆ ಬಿಟ್ಟು ಬೈಕ್ನೇ ಬಂದ್ವಲ್ಲ, ಎಲ್ಲಿ ಲೇಟ್ ಆಗುತ್ತೆ ಅಂತ ಮಾಡಿದೆ. ಕರೆಕ್ಟ್ 12:30ಗೆ ಇಲ್ಲಿದ್ವಿ. ಹೋಗಿ ಅಡ್ಮಿಷನ್ ಮಾಡಿಸ್ಕೊಂಡು ಜಸ್ಟ್ 1.5 hour ಮುಗಿತು. ಮುಗಿಸ್ಕೊಂಡು ಸೀದಾ ಈಗ ಅಲ್ಲಿ ನಮ್ಮ ಸರ್ ಇದ್ದಾರೆ, ಸರ್ನ ಭೇಟಿಯಾಗಿ ರೂಮ್ ಹುಡುಕ್ಬೇಕು.
ರೂಮ್ ಚೆಕ್ ಮಾಡಿಕೊಂಡು ಸಿಗ್ತೀನಿ. ಸೊ ಕಾಲೇಜೆಲ್ಲ ನೋಡಿಕೊಂಡು ಮನೆ ಕಡೆ ಹೋಗುವಾಗ ಇದು ಒಂದೇ ಸಿಗ್ನಲ್, ನಾವು ಇವತ್ತು ಬಂದಿದ್ದಿಂದಲ್ಲಿ ಇದು ಒಂದೇ ಸಿಗ್ನಲಲ್ಲಿ ನಿಂತಿದ್ದು, ಯಾವ ಸಿಗ್ನಲ್ಲು ನಿಂದಿರಲಿಲ್ಲ. ಈ ಬಿ ವಿ ಹತ್ರ ಇರೋ ಸಿಗ್ನಲ್ಲೇ ನಿಂತ್ವಿ. ಏನು ಮಾಡೋಣ, ಅಲ್ಲಿಂದ ಹೋಗುವಾಗ ಅಲ್ಲೇ ಟ್ರೈನ್ ಕಾಣ್ತು. ಸೊ ಅದ್ರ ಜೋಡಿ ರೇಸ್ ಮಾಡೋಣ ಅಂತ ಹೋದ್ವಿ. ಹಾಗೆ ಜಸ್ಟ್ ಕಾಮಿಡಿಗೆ. ಮನೆಯಿಂದ ಸೀದಾ ಗಾಡಿನ ಹುಬ್ಳಿವರೆಗೂ ಮತ್ತು ರಿಟರ್ನ್ ಗದಗವರೆಗೂ ನಾನೇ ಹೊಡೆದೆ. ಆಮೇಲೆ ನಮ್ಮ ಮಾಮ ಗಾಡಿ ತೊಗೊಂಡ. ಸೊ ಫುಲ್ ಫ್ರೀಯಾಗಿ ಗದಗಿಂದ ನಮ್ಮ ಮನೆ ಕಡೆವರೆಗೂ ನಾನು ಹಿಂದೆ ಕುಂತಿದ್ದೆ. ಒಳ್ಳೆ ಸಖತ್ ವ್ಯೂ ಇತ್ತು, ಸನ್ಸೆಟ್. ಮತ್ತು ಮುಂಡ್ರಿಗಿ ಸಿಟಿ ಹತ್ರ ಡಾಂಬರ್ ರೋಡ್ ಮಾಡ್ತಿದ್ರು. ಅಲ್ಲಿ ಒನ್ ಸೈಡ್ ಮಾಡಿದರು ಹೋಗೋರಿಗೆ ಬರೋರಿಗೆ. ಸೊ ನಿಧಾನಕ್ಕೆ ಅಲ್ಲಿಂದ ಪಾಸ್ಔಟ್ ಆಗಿ ಮತ್ತು ಮನೆಗೆ ಬರುವಾಗ ಮೊದಲಗಟ್ಟೆ ಆಂಜನೇಯನಿಗೆ ಹಾಗೆ ನಮಸ್ಕಾರ ಮಾಡಿಕೊಂಡು ಸೀದಾ ನಾವು ಊರ ಕಡೆ ಬಂದ್ವಿ ಅಂತೂ ಇಂತು. ಮತ್ತು ಅಲ್ಲಿಂದ ನಾನು ನಮ್ಮ ಮಾಮನ ಬಸ್ ಸ್ಟ್ಯಾಂಡಿಗೆ ಇಳಿಸಿ ನಾನು ಮನೆಗೆ ಹೋಗೋದು 11 ಆಯಿತು, ಭಾಳ ಲೇಟ್ ಆಯಿತು. ಸೊ ಇಲ್ಲಿಗೆ ನನ್ನ ಅಡ್ಮಿಷನ್ ವ್ಲಾಗ್ ಕಂಪ್ಲೀಟ್ ಆಯಿತು. ಮತ್ತೆ ಸಿಗ್ತೀನಿ ಗಾಯ್ಸ್. ಥ್ಯಾಂಕ್ ಯು. ಸಪೋರ್ಟ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ.